ಧರ್ಮರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟ ಹೊರಗೆ ಬರ್ಬೇಕಾದ್ರ ದ್ರೌಪದ ದೇವಿ ಕಾಲ ಬಿದ್ದ ಹೊರಗೆ ಬರ್ತಿದ್ದ. ಯಾಕ್ರಿ ಹಿರಿಯರ? ಹೌದು ಹೌದು, ಕಾಲ ಬಿದ್ದ ಬರ್ತಿದ್ದ. ನೀ ಹೇಳ್ತಿ ಬರೇ ಬಾಯ್ ತುಂಡಿ ನಮ್ಮದ ಬರ್ಲಾಯ್ತಿ ಲೇಖಿ ಹಿಡ್ಕೊಂಡ ಪುರಾಣ ಹಿಡ್ಕೊಂಡ. ಸ್ವತಃ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲ ಬೀಳಾರ್ದ ಹೊರಗೆ ಬರ್ತಿದ್ದಿಲ್ಲ. ಇದು ಮಹಾಭಾರತ ಲೇಖಿ. ಹೌದು ಹೌದಲ್ಲ, ಅಂತದೇನ ತಪ್ಪು ಮಾಡಿದ್ದು ನಿನ್ನ ಯಾವ ಧರ್ಮರಾಜ ಹೆಂಡತಿ ಕಾಲ ಬೀಳಂತ? ಯಾಕೆ ಏನ್ ಮಾಡಿದ್ದ? ಹೆಂಡತಿ ಕಾಲ ಬೀಳುದು ಸ್ವಾಭಾವಿಕ, ಗಂಡ ಬೀಳುದು ಹೇಳ ಏನ್ರ ತಪ್ಪು ಮಾಡಿದ್ದೆ ಅಂತದ. ಹೌದು ಹೌದಲ್ಲ, ಇಲ್ಲಿ ಗಂಡನ ಕಾಲು ಬೀಳ್ಬೇಕಂದಿಲ್ಲ, ಗಂಡ ಕೂತ್ಕೊಂಡು ಹೆಂಡತಿ ಕಾಲು ಬಿದ್ದಾನು. ಮಾತ ಮುರಿತು ಒಂದ್ ಮಾತಿ. ಏನು ಹೆಂಡತಿ ಸಂರಕ್ಷಣೆ ಮಾಡ್ತಾನಂದಿ. ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ. 5 ಮಂದಿ ಗಾಂಡ್ರ ಇದ್ರಿ. ಯಾರ್ಯಾರು? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. 5 ಮಂದಿ ಗಾಂಡ್ರ ಇದ್ರಿ. ಖರೆ ಯಾಕೋ ಮಗನ ನನ್ನ ಹೆಂಡತಿ ಸೀರಿ ಯಾಕೆ ಜಗತ್ತಿತ್ತ? ಒಬ್ಬರೇ ಮಗ ಎದ್ರೇನ? ಎದ್ದು ಹೋಗ್ಬೇಕಾಗಿತ್ತು. ಅವನ್ ಸರ್ಕರ್ ಎದ್ದಿದ್ದ ತಿಕ್ಕೊನಿ ಯಾಕೋ ಮಗನ ಅಂತ ಕೇಳ್ಕೋತ ಆಕಿನ ಬಿಡ್ತಿದ್ದ, ಇವನು ಜಗತ್ತಿದ್ದವ. ಇವನು ಎಳದ ಬರುದಿತ್ತು. ಅದಕ್ಕ ಕೇಳಿದ ತೆಳಗ ಸುಮ್ಮ ಕೂತ ತೆಳಗ ಚೆಂಡಾಕಿ ಗಂಡನ ಕಾಲು ತೊಳಿಬೇಕತ್ರಿ. ಕಾಲು ಬೀಳಬೇಕತ್ತ ಗಂಡನ ಕಾಲು ಬೀಳಬೇಕು ಅಂತ ನೀ ಹೇಳ್ತಿ. ಖರೆ ಮಹಾಭಾರತ ಲೇಖಿ ಒಂದು ಬೇರೆ ಹೇಳ್ತದಲ್ರಿ. ಗಂಡನ ಕಾಲು ಬೀಳಬೇಕತ್ತ ನೀ ಹೇಳಿದಿ. ಖರೆ ಗಂಡನ ಕೂತ್ಕೊಂಡು ಹೆಂಡತಿ ಕಾಲು ಬಿದ್ದಾನ. ಅವು ಯಾರು? ಸ್ವತಃ ನಿನ್ನ ಧರ್ಮರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟ ಹೊರಗೆ ಬರ್ಬೇಕಾದ್ರ ದ್ರೌಪದ ದೇವಿ ಕಾಲ ಬಿದ್ದ ಹೊರಗೆ ಬರ್ತಿದ್ದ. ಯಾಕ್ರಿ ಹಿರಿಯರ? ಹೌದು ಹೌದು, ಕಾಲ ಬಿದ್ದ ಬರ್ತಿದ್ದ. ನೀ ಹೇಳ್ತಿ ಬರೇ ಬಾಯ್ ತುಂಡಿ ನಮ್ಮದ ಬರ್ಲಾಯ್ತಿ ಲೇಖಿ ಹಿಡ್ಕೊಂಡ. ಪುರಾಣ ಹಿಡ್ಕೊಂಡ. ಸ್ವತಃ ನಿನ್ನ ಧರ್ಮರಾಜ ದ್ರೌಪದ ದೇವಿ ಕಾಲ ಬೀಳಾರ್ದ ಹೊರಗೆ ಬರ್ತಿದ್ದಿಲ್ಲ. ಇದು ಮಹಾಭಾರತ ಲೇಖಿ. ಹೌದು ಹೌದಲ್ಲ, ಅಂತದೇನ ತಪ್ಪು ಮಾಡಿದ್ದು ನಿನ್ನ ಯಾವ ಧರ್ಮರಾಜ ಹೆಂಡತಿ ಕಾಲು ಬೀಳಂತ? ಯಾಕೆ ಏನ್ ಮಾಡಿದ್ದ? ಹೆಂಡತಿ ಕಾಲು ಬೀಳುದು ಸ್ವಾಭಾವಿಕ, ಗಂಡ ಬೀಳುದು ಹೇಳ ಏನ್ರ ತಪ್ಪು ಮಾಡಿದ್ದೆ ಅಂತದ. ಹೌದು ಹೌದಲ್ಲ, ಇಲ್ಲಿ ಗಂಡನ ಕಾಲು ಬೀಳ್ಬೇಕಂದಿಲ್ಲ, ಗಂಡ ಕೂತ್ಕೊಂಡು ಹೆಂಡತಿ ಕಾಲು ಬಿದ್ದಾನು. ಮಾತ ಮುರಿತು ಒಂದ್ ಮಾತಿ. ಏನು ಹೆಂಡತಿ ಸಂರಕ್ಷಣೆ ಮಾಡ್ತಾನಂದಿ. ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ. 5 ಮಂದಿ ಗಾಂಡ್ರ ಇದ್ರಿ. ಯಾರ್ಯಾರು? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನ. 5 ಮಂದಿ ಗಾಂಡ್ರ ಇದ್ರಿ. ಖರೆ ಯಾಕೋ ಮಗನ ನನ್ನ ಹೆಂಡತಿ ಸೀರಿ ಯಾಕೆ ಜಗತ್ತಿತ್ತ? ಒಬ್ಬರೇ ಮಗ ಎದ್ರೇನ? ಎದ್ದು ಹೋಗ್ಬೇಕಾಗಿತ್ತು. ಅವನ್ ಸರ್ಕರ್ ಎದ್ದಿದ್ದ ತಿಕ್ಕೊನಿ ಯಾಕೋ ಮಗನ ಅಂತ ಕೇಳ್ಕೋತ ಆಕಿನ ಬಿಡ್ತಿದ್ದ, ಇವನು ಜಗತ್ತಿದ್ದವ. ಇವನು ಎಳದ ಬರುದಿತ್ತು. ಅದಕ್ಕ ಕೇಳಿದ ತೆಳಗ ಸುಮ್ಮ ಕೂತ ತೆಳಗ ಚೆಂಡಾಕಿ ಯಾವ ಜಾಗನ್ಯಾಗ ಸಂರಕ್ಷಣೆ ಮಾಡಿದೆ? ನಿನ್ನ ಕೈಲಿ ಆಗಿಲ್ಲ. ನಿನ್ನ ಮಾತ್ರ ನಾ ಮೆಟ್ಟಿಗೆ ಹಚ್ಚಿ ನೋಡಿ ಹೇಳಿ ಕೇಳಿ. ಹಂಗ ಅಲ್ಲ ಮತ್ತ ಶಾಸ್ತ್ರ ಲೆಕ್ಕಿ ಲೆಕ್ಕಲೆ. ಯಾವ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ. ತಂಗಿ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ. ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರಾಡಿ ಸತ್ತ ಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯಗಳಿಸಾಳ ನನ್ನ ತಾಯಿ ಆದಿಶಕ್ತಿ. ಸತ್ತ ಗಂಡನ ಪ್ರಾಣ ತಂದ ನಾವು ಮೆಟ್ಟಿಗೆ ಹಚ್ಚಿದೀವಿ. ಸತ್ತ ಹೆಣ್ತಿನ ತಂದ ಮೆಟ್ಟಿಗೆ ನಿಮ್ಮ ಗಂಡ ಹಾಡೊಳಗ ಯಾವ ಮಗ ತಂದ ಮೆಟ್ಟಿಗೆ ಹಚ್ಚಾನ ಹೇಳ ಮುಂದಿನ ಸಂಧಿ ಹೇಳಿ 3 ಮಂದಿ ನೋಡೋಣ. ಇವ್ರ ಮನ್ಯಾಗ ಚಲೋ ಇದ್ದು ಹೆಣ್ತಿಗೆ ಒಂದು ಚರಿಗೆ ನೀರು ಎದ್ದು ಕೊಡಂಗಿಲ್ಲ. ಇವನ ಸತ್ತಕಿನ ಮೇಟಿಗೆ ಹಚ್ತಾನ ಇವ. ಆ ಕೆಲಸ ನಿಂದಲ್ಲ, ನನ್ನ ಜೋಡಣಿ ಆಗಂಗಿಲ್ಲ. ಮೊದಲಿನ ತಲೆಯಾಗಿದ್ದು ಒಂದು ಪಕ್ಕ ಮೈಂಡ್ದಾಗ ಇಟ್ಟುಕೋ. ನನ್ನ ಜೋಡಣಿ ಆಗಂಗಿಲ್ಲ. ಸುಮ್ಮ ಬೇಕಂತೇಳಿ ಸಾಗ. ಹೌದೌದು, ಬೇಕ ಅದೇನತ್ತಾರಲ್ಲ, ಬ್ಯಾಡತ್ ನಾ ಮನಸ್ಸು ಮಾಡಿದ್ರೆ ಜಾಗದ ಮ್ಯಾಗ ನೀನು ಡಪ್ಪ ಕಟ್ಟಿಸ್ಬೋದು. ನಾ ಮನಸ್ಸು ಮಾಡಿದ್ರ ನಾನು ಹಂಕಾರ ಬಂದೈತಿ ಅಂದೆಲ್ಲ ಲಕ್ಷ್ಮಣ. ಇವತ್ತು ನನ್ನ ಮನುಷ್ಯನ ಮುಖಾಂತರ ನಿನಗೊಂದು ಮಾತು ಹೇಳ್ತಾನೆ ಕೇಳಿದ. ಬಾಳ ದಿವಸ ಟೇಜ್ ಏನ್ ನಡ್ದೈತಿ ಮಸೀಬಿನಾಳ ವಿದ್ಯಾಗ ನಾನೇ ಬಂದೈತಿ ಅಂದಿಲ್ಲ. ನನಗ ಜರ್ಕರ ನಾನತ್ವ ನಾನೇ ನನ್ನಲ್ಲಿ ಬಂದಿತ್ತಂದ್ರ ನೀ ಎಲ್ಲಿ ಬರ್ತಿದ್ಯೋ? ಯಾವ ಮೂಲ್ಯಾಗಿದ್ದೀನಿ ಲಸ್ಮು? ಯಾವ ಮೂಲ್ಯಾಗ ನೀನು ಕೂನ್ ಇದ್ದಿದ್ದಿಲ್ಲ. ನಿನ್ನ ಕಾನ ಕೂನ ಇದ್ದಿದ್ದಿಲ್ಲ. ನೀ ಬಂದದ್ದನ ಮತ್ತ ನಮ್ಮಿಂದ ಮುಂದಕ್ಕ ಕರೆ ಮತ್ತ ನಿಮ್ಮ ಗಂಡ ಹಾಡವ್ರ ತಂದದ ಮುಂದಕ್ಕ ನಾವ 7 ಮಕ್ಕಳು ತಾಯಿ ಹಾನಿ ಮಾಡಿ ಹೇಳ. ನಾಯಿ ನೀನ ಮತ್ ಬೇಕಾದ್ರೆ ಮುಂದಿನ ಸಂದಿಗೆ ಹಾನಿ ಮಾಡಿ ಹೇಳಮಿದ್ರೆ ಮಾತ್ರ ಕೈ ಎತ್ತಿ ಹೇಳ್ತ ನೋಡ. ನಿನ್ನ ಅಲ್ಲ ಇನ್ನ ಹಿಂದ್ ಎಟ್ಟಿ ಅದಾವ ಅಡಿಪಿ ಸುಡಿಪಿ ಅದನ್ನು ಸಹಿತ ಮುಂದಕ್ಕೆ ತಂದು ಬಿಟ್ಟದಿವ್. ಇವ್ ಹೆಂಗ ಉಪಕಾರ ಮಾಡ್ಲಕ್ ಹೋಗಡ್ಲಿ ಅಪಕಾರ ಮಾಡ್ಕೋತ ಬೇನ ಹತ್ತು ಬೇಡ. ಸುಮ್ಮ ಏನೋ ಒಂದ್ ಲೆಕ್ಕಲಿ ನಡದೈತಿ, ಸುಮ್ಮ ನಡಿ. ರಾವಣಗೂ ಸೋಕ ಬಂದಿತ್ತಲ್ಲ. ಹಂಕಾರ ನನ್ನಲ್ಲಿ ಬಂದಿಲ್ಲ, ಹಂಕಾರ ನಿನ್ನಲ್ಲಿ ಬಂದದ ತಂಗಿ. ನಾ ಅಂತೇಳಿ ಸ್ವತಃ ಮಗಳಂದ್ರು ಕಬರ್ ಹಿಡದಿಲ್ಲ, ಅಪಹರಣ ಮಾಡ್ಕೋತ ನಿತ್ತಾರ ನೀವು ಗಂಡ ಹಾಡವ್ರು. ಸೀತಾ ಸ್ವತಃ ರಾವಣನ ಮಗಳಾಕಿ. ಸ್ವತಃ ಮಗಳನ್ನೋದು ನೋಡ್ಲಿಲ್ಲ. ಕಬರಿಗೇಡಿ ಮಗಳನ್ನ ಓದಿ ಇಟ್ಕೊಂಡು ಕೂತಿ ಲಂಕಾದೊಳಗ. ಎಂತ ಲುಚ್ಚನು
ಅನ್ಬೇಡ ಹಂಗ ಇಲ್ಲೋ ಅದಕ್ಕ ಹೇಳತ್ಯಾರ ಯಾಕಂದ್ರೆ ಇವ್ ಲೆಕ್ಕ ತೆಗೆದು ಕೊಡ್ಲಾತೀನಿ ನಿನಗೆ ಹೌದು ಹೌದಿಲ್ಲ ಸುಮ್ಮ ಜುಳುಕ್ ಹಾಸೇನಿ ಹೌದು ಇದಕ್ಕ ಇನ್ನೇಮ್ ಹಿಡದೆ ಪಕ್ಕ ಇಂತ ನಿನ್ನ ಕೊಳಕ ಹಿಡಿಸ್ಬೇಕಾದತ್ ನಾವು ಕರೆ ಐತ್ ಕರೆ ಅದಕ್ಕೆ ಇರ್ಲಿ ಇನ್ನ ಒಬ್ಬಾಕಿ ಮೆಟ್ಟಿಗೆ ಚೇಳ ಯಾರು ಯಾವ ಶಾಣ್ಲಾದೇವಿ ಕುಷ್ಠರೋಗ ಹತ್ತಿ ಕೈ ಕಾಲೊಳಗ ಕಿವಾ ರಕ್ತ ಬಸಿತಿತ್ತು ಮಂಡ ಕಾಲಿದ್ದು ಈ ಮಂಡ ಕಾಲಿನ ಗಂಡ ಹೆವಳಂಕಿ ಮುನಿವು ಹೌದು ಹೌದು ಮಾತ್ ಕರೆ ಸುಮ್ಮ ಗೊಪ್ಪ ಕುಂಡ್ರಬೇಕಲ್ಲ ಮನಿ ಒಳಗ ಪರಸ್ತ್ರೀಯರ ಮ್ಯಾಲ ಮನಸ್ಸು ಮಾಡಿದಿ ಪರಸ್ತ್ರೀಯರ ಮ್ಯಾಲ ಮೋಹ ಮಾಡಿ ಮಾಡ್ಕೊಂಡು ಹೆಣ್ತಿಗೆ ಹೇಳಿದಿ ಯಾರಿಗೆ ಶಾಣ್ಲಾದೇವಿಗೆ ಆಕಿ ಅನಿಲಾದೇವಿನ ಓದ್ತಾರು ಶಾಣ್ಲಾದೇವಿನ ಓದ್ತಾರ ಹೌದು ಹೌದು ಆಕಿಗೆ ಹೇಳ್ತಾನ ಏನಂತ ನನಗ ಸಾಯುಕ್ಕಿಂತ ಮೊದಲು ಒಂದ್ ಇಚ್ಛೆ ಆಗೈತಿ ಏನಂತ ಹೇಳಿ ಏನಂತ ಒಬ್ಬಾಕಿ ಹೆಣ್ಮಗಳದಳು ಆಕಿ ಮ್ಯಾಲ ನನ್ನ ಮನಸ್ಸಾಗೈತಿ ಆಕಿ ಮಂಚಕ್ ಹೋದ ನಾನು ನೀ ತರ್ಬೇಕ ಹೌದು ಹೌದಲ್ಲ ಆಕಿ ಮಂಚಕ್ ಹೋಗಂಗ ನನಗ ಆಸೆ ಆಗೈತಿ ಹೌದು ಪತಿವ್ರತ ಧರ್ಮದ ಹೆಣ್ಣುಮಗಳಿದ್ದಳು ಯಾಳ ಶಾಣ್ಲಾದೇವಿ ಗಂಡ ಸಾಯುಕ್ಕಿಂತ ಮುಂಚೆ ಇಂಥ ಮನಸ್ಸಾಗೈತಿ ಅಂದ್ರ ಮುಕ್ತಿ ಸಿಗಬೇಕಾದ್ರೆ ಇವ್ ಹೇಳ್ದಂಗೆ ಇವನ ಮನಸ್ಸು ತೃಪ್ತಿ ಮಾಡ್ಬೇಕಂತ ತಿಳ್ಕೊಂಡ ಒಂದ ಡೊಳ್ಳೆಡಿಗೆ ತಗೊಂಡ ಬಿದಿರಿನ ಬುಟ್ಟಿ ಮಾಡ್ಕೊಂಡ ಬಿದಿರಿನ ಬುಟ್ಟಿ ಒಳಗೆ ಮಂಡ ಕಾಲಿನ ಗಂಡನ ಇಟ್ಟುಕೊಂಡ ಅಡವಿ ಆರ್ಯಾಣದೊಳಗಿಂದ ಹಾದ ನಡೆದಳು ಮುಂದೇನಾಯ್ತ್ರಿ ಹಾದ ನಡೆಯುವಂತ ಟೈಮ್ ಒಳಗ ಸುಮ್ಮ ಕುಂಡ್ರಬೇಕಲ್ಲ ಮಂಡ ಕಾಲಿನ ಗಂಡ ಬುಟ್ಟಿಯಾಗ ಏನ್ ಮಾಡ್ತು ಸುಮ್ಮ ಕುಂಡ್ರಲಿಲ್ಲ ಇದು ವಾದ್ಯಾಡ್ಲಕ್ ಚಾಲೋ ಮಾಡಿತ್ತು ಲಟಿಪಿಟಿ ಲಟಿಪಿಟಿ ಮೊದಲ ಇವ್ ವಾದ್ಯಾಡ್ಲಕ್ ಹತ್ತ ಒಬ್ಬ ಮಾಂಡವ ಋಷಿ ತಪ್ಪಾಗೈಲಕ್ ಹತ್ತಿದ ಅಡವಿ ಆರ್ಯಾಣದೊಳಗ ಒಂದು ಗಿಡದ ತ್ಯಾಕ ಖರೆ ಐತಂಗಿ ಗಿಡದ ಟೊಂಗೆ ಹಾದಿತ್ತ ಗಿಡದ ಟೊಂಗ್ಯಾಗ ಮ್ಯಾಲ ಕಾಲಾಕಿ ತೆಳಗ ತೆಲಿ ಜೋತ್ ಬಿಟ್ಟ ತಪ್ಪಾಗೈಲಕತ್ತಿದ್ದ ಈ ಮಂಡ ಕಾಲಿನ ಗಾಂಡ ಯಾವ ಗಾಂಡನ ಕಾಲಿದ್ದಲ್ಲ ಹೋಗಿ ಆ ಮಾಂಡವ ಋಷಿ ನೆತ್ತಿಗೆ ಬಡದು ಏನಾಯ್ತ್ರಿ ಕೆಟ್ಟ ಕೋಪಿಸ್ತಿದ್ದ ಮಾಂಡವ ಋಷಿ ಅಂದ ಎಷ್ಟೋ ವರ್ಷ ತಪ್ಪಾಗೈಲಕತ್ತಿ ನನ್ನ ನೆತ್ತಿಗೆ ವಾದ ನನ್ನ ತಪ್ಪ ಯಾವ ಭಂಗ ಮಾಡ್ಯಾನಲ್ಲ ಸೂರ್ಯ ಉದಿ ಆಗುದ್ರೊಳಗಾಗಿ ಆ ಮಗನ ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟ ಬಿಟ್ಟ ಚಿಂತಿ ಬಿತ್ತು ಶಾಂಡ್ಲಾದೇವಿಗೆ ನನ್ನ ಗಂಡಗ್ರೆ ಆಸೆ ಆಗೈತಿ ಪರಸ್ತ್ರೀಯರ ಮನ್ಸಕ್ ಹೋಗ್ಬೇಕಂತೇಳಿ ನಾರೇ ಇವನ ಮನಸ್ಸು ಯಾಕಂದ್ರೆ ಇವನ ಆಶೆ ಪೂರ್ಣ ಮಾಡ್ಬೇಕ ಸತ್ತು ಬಳಕ ಇವ್ ಮುಕ್ತಿ ಸಿಗಂಗಿಲ್ಲ ಇರ್ಲಿಕ್ಕ ಇವನ ಆಂತ್ರಪಿಸಾಚಾಗಿ ತಿರುಗುತ್ತಾನೆ ಇವನ ಮುಕ್ತಿ ಯಾಕಂದ್ರೆ ಆಶಾ ಪಡೆದ ಆಶೆ ಇಚ್ಛೆ ಆಗ್ಲಿಕ್ಕೆ ಪೂರ್ಣ ಆಗ್ಲಿಕ್ಕಂದ್ರ ಆಂತ್ರಪಿಸಾಚಾಗಿ ತಿರುಗುತ್ತಾನೋ ಇವರೇ ಶ್ರಾಪ ಕೊಟ್ಟ ಸೂರ್ಯ ಉದಿ ಆದ್ರ ಗಂಡನ ಪ್ರಾಣ ಹೋಗ್ಲಿ ಅಂದಾನ ಅಂತ ಹೇಳಿ ತಿಳ್ಕೊಂಡು ಅವಾಗ ನನ್ನ ತಾಯಿ ಶಾಂಡ್ಲಾದೇವಿ ವಿಚಾರ ಮಾಡ್ತಾಳ ಏನಂತ ಮಾಡ್ತಾಳು ಸೂರ್ಯ ಉದಿ ಆದ್ರ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ ಸೂರ್ಯ ಉದಿ ಆದ್ರ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರ ಹೇಳ್ತಾಳೆ ಏ ಸೂರ್ಯದೇವ ನೀ ಉದಿ ಆದ್ರ ನನ್ನ ಗಂಡನ ಪ್ರಾಣ ಹೋಗುವಂಗಿತ್ತಂದ್ರ ಒಟ್ಟ ಉದಿ ಆಗಲಕ್ ಹೋಗ್ಬೇಡ ಅಂತ ಹೇಳಿ ಆಣಿ ಇಟ್ಟು ಬಿಟ್ಟಳು ಸೂರ್ಯದೇವಾಗ 5 ದಿವಸ ಉದಯನೂ ಆಗಿಲ್ಲ 3 ದಿವಸನು ಹೇಳ್ತಾರೆ ಹಿಂಗ ಮತ್ತೆ ಶಾಸ್ತ್ರಕ್ಕೆ ಸಹಸ್ರ ಮುಖ ಅದಾವ ತಮ್ಮ ಯಾರ 3 ದಿವಸ ಹೇಳ್ತಾರೆ ಯಾರ 3 ತಾಸು ಹೇಳ್ತಾರೆ ಯಾರ 3 ನಿಮಿಷ ಬಾಳ ಅದ್ರೋಗ ಯಾವಾರ ಶಾಸ್ತ್ರಕ್ಕೆ ಸಹಸ್ರ ಮುಖ ನಮಗೆ ತಟ್ಟ ಹೇಳ್ಬೇಕಾಗಿತ್ತು ಸ್ವತಃ ನಿನ್ನ ಸೂರ್ಯದೇವ ಉದಯ ಆಗ್ಲಿಲ್ಲ 33 ಕೋಟಿ ದೇವನ ದೇವತೆಯರೆಲ್ಲ ಬಂದಕ್ಕೆ ಪಾದಕ್ಕೆ ಯಾವಾಗ ಶರಣಾಗ್ಯಾರ ಅವಾಗ ಹೊಳೆ ತಕ್ಕೊಂಡಾಳ ಅಲ್ಲಿ ಸಹಿತ ಕುಷ್ಠ ಹತ್ತಿದ ಗಂಡನ ರೋಗ ಸಹಿತ ತೊಳೆಸಳು ಹೊಳೆ ಪ್ರಾಣ ತೆರಿಗೆ ಕೊಟ್ಟಳ ನಮ್ಮ ಹೆಣ್ಣು ಒಳಗೆ ಇಂಥವ್ ಮಾಡ್ಯಾವ್ದಗದ ಇವ್ರ ಹಂಗಲ್ರಿ ಇವ್ರ ಹೆಂಗ ಈ ಕಡೆ ಹೆಣ್ತಿರ್ಲಾಕಾಗಿ ಮತ್ತೊಂದು ಕಡೆ ಚಂದ ಇರ್ತೈತಿ ಇವ್ ಮೇಟಿಗೆ ಹಚ್ತಾವ ಹೆಣ್ತಿನ ಇವೇನ್ ಹಚ್ತಾವ ನೀ ಮೇಟಿಗೆ ಹಚ್ಚೋದಾಗ ಮಾತಾಡಬೇಡ ತಮ್ಮ ನನಗೆ ಮಾತಾಡಬೇಡ ಹೆಣ್ತಿ ಒಂದ ರೂಪ ಅಲ್ಲಕ್ಯದ ನಿನಗೆ ಹೆಣ್ತಿ ಸುಮ್ಮ ತಾತ್ಕಾಲಿತ ಖರೆ ಇದ್ಲ ಸುಮ್ಮ ನಿನಗ್ ಕಾಮದಾಟ ಚೆಲ್ಲಾಟಕ್ಕೆ ಬಂದಾಗ ಅಟ್ಟ ಹೆಣ್ತೇಕಿ ನಿನಗ ಎನಿ ಟೈಮ್ ಹೆಣ್ತಿ ಅಲ್ಲ ನಿನಗ ಆಗಲು ನೀಡಿ ಕೊಡುವಂತ ಟೈಮ್ದೊಳಗೆ ನಿನಗ ತಾಯಿ ಸಮಾನ ಆಗ್ತಾಳ ನಿನಗ ದೇನೇ ಮಾಡ್ಕೊಂಡ ಕಷ್ಟ ಸುಖ ಹೇಳುವಂತ ಟೈಮ್ದೊಳಗ ಅಪ್ಪನ ರೂಪ ತಾಳ್ತಾಳ 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತಾಳ ಅಂದ್ರೆ ಅಕ್ಕಂಗ್ಯಾರ ಸಮಾನ ಆಗ್ತಾಳ ಒಂದು ಗಳಿಗೆ ಬೇಕಾಗಿ ಒಂದು ಗಳಿಗೆ ಅಷ್ಟ ನಿನಗೆ ಹೆಣ್ತಿ ಆತಾಳ ವಿನ ಎನಿ ಟೈಮ್ ನಿನಗಕ್ಕೆ ಹೆಣ್ತಿ ಅಲ್ಲ ಹಂಗ ಅವಂಗೊಂದು ಭ್ರಮೆ ಬಡದದ್ರಿ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡ ಮತ್ತೆ ಹೇಳತ್ತೇನೋ ಅದಕ್ಕೆ ಈಗೇನ್ ಹೇಳ್ತಾರೋ ಗಂಡ ದೇವ್ರ ದೊಡ್ಡ ಹೊತ್ತು ಹೇಳ್ಕೊತ ಬಂದದಿ ನಿನ್ನ ಗಂಡ ದೇವ್ರದ್ದು ಯಾಡ ನೋಡಿ ಹಾಡಿ ಕೊಟ್ಟು ಬಿಡುನು ಸಂದ್ ಏದೋ ಅರ್ಧ ಗಂಡ ಹಾಡವ್ರಿ ಏ ಗಂಡ ದೇವ್ರ ದೊಡ್ಡದ ಅಂದಿ ನಿತ್ತ ಮನ್ಯಾಗ ತಮ್ಮ ಗಂಡ ದೇವ್ರ ದೊಡ್ಡದ ಅಲ್ಲ ತಿಳಿಸುವೆ ನಿನಗ ಇಂದ ಅಪ್ಪ ಹೆಚ್ಚಿನ ಒಂದಿ ತಮ್ಮ ಮಿರಿಗಿ ಊರಾಗ ಸೀರಿಯಸನೆ ತಗೊಳ್ಳಾರ್ದ ಅಪ್ಪನ ದೊಡ್ಡವನ ಮಾಡ್ತಾನ ಹೌದಲ್ಲ ತಂಗಿ ಏ ಸೀರೆ ಆದ್ರ ಬಿಟ್ಟಿಲ್ಲಪ್ಪ ನಿಮ್ಮ ಅಪ್ಪಗ ಒಂದ ನಿಮ್ಮ ಅಪ್ಪನ
ತಗದ ಕುಡವೆ ಏನ ಮ್ಯಾಗ ಹೆಣ್ಣಿನ ಸೀರೆ ತಗೊಳ್ಳಾರ್ದ ದೊಡ್ಡವಾಗ್ತ ನಂದಿ ನನಗ ಹೌದು ಹೇಳಲ್ಲ ತಂಗಿ ನಿಮ್ಮ ಗಂಡ ದೇವ್ರ ಗಣಪತಿ ಬರ್ತದೋ ಈಗ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿಯ ಒಳಗ ಇವ ದೋತ್ರ ಅರಿವ್ಯಾಗ ಬರುವುದಿಲ್ಲ ಅವ ಬರಾಗ ಏ ಗಣಪತಿ ಬರ್ಬೇಕಾದ್ರ ಒಂದ ಕುಬಸಬೇಕು ಆವಾಗ ಹೌದು ಹುಲಿ ಏ ಕುಬಸಾರೆ ಬೇಕ ತಮ್ಮ ನಿಮ್ಮ ದೇವರಿಗ ಇದಕ್ಕ ಜಂಪರ್ ಪೀಸ್ರೆ ಬೇಕು ತಮ್ಮ ಅವನ ತಿಳಿಯಾಗ ಹೇಳ್ರಿ ಮಾತ ಏನ್ ಹೇಳ್ಯಾರ ತಂಗಿ ಒಟ್ಟ ಸೀರಿ ಸನೇಕ ಹಚ್ಚುಗಳಾರ್ದ ದೊಡ್ಡವಾಗ್ತಾನತ್ತ ದೋತ್ರ ಟಚ್ ನೀ ಅಲ್ಲ ನೀ ಬಿಡು ನೀ ಈಗ ಬಂದಿ ಈಗ ಬಂದ ಆ ತಳದಾಗ ಯಾವ ನಿನ್ನ ತೆಗೆದು ಬಿಟ್ಟ ನೋಡಿ ನಿಮ್ಮ ಅಪ್ಪ ಅವಂಗ ಬೇಕಾಗೈತಿ ಮೊದಲು ಸೀರಿ ಹೌದು ಬೇಕಾಗಿತ್ತಲ್ಲ ಮೊದಲ ವರ್ಷಕ್ಕೊಮ್ಮೆ ಗಣಪತಿ ಬರ್ತಾನ ಬರ್ತಾನಲ್ಲ ಗಣಪತಿ ಬರ್ಬೇಕಾದ್ರೆ ಏನೊಂದು ಅಂಗಿದರ್ಬ್ಯಾಗ ಬರಂಗಿಲ್ಲ ಇಲ್ಲ ದೋತ್ರ ಪಡಾಳ್ಯಾಗ ಬರಂಗಿಲ್ಲ ಇಲ್ಲ ಪ್ಯಾಂಟ್ ಪೀಸಿನ್ಯಾಗ ಬರಂಗಿಲ್ಲ ಇಲ್ಲ ನನ್ನ ಚಾರ್ಜ್ ತಗೊಳಂಗಿಲ್ಲ ಅಂತ ದೊಡ್ಡಕ್ಕೆ ಬಾಯಿ ಮಾಡಿ ಹೋಗಿ ಖರೆ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ಟ ಕುಬಸ್ ಕಣಾರೇ ಬೇಕ ಬೇಕಲ್ಲ ತಂಗಿ ಯಾಕ ದೊಡ್ಡವ್ರದಿಲ್ಲ ಗಂಡ ಹಾಡವ್ರ ಹೌದು ಹೌದಲ್ಲ ನಮ್ಮ ಕುಬಸ್ ನಿಮ್ಗೆ ಯಾಕೋ ಸೀರೆಯಾಗಿನ ಸೂರ ಕೇಳು ಒಪ್ಪೀರ ನಮ್ಮ ಜಂಪರ್ ಪೀಸ್ ನಿಮಗೆ ಯಾಕ ಹೌದು ಬಿಟ್ಟು ಮಾಡವನ ತಗದ ನೋಡೋಣ ತಗೊಳಂಗಿಲ್ಲ ನೀ ಹೇಳ್ತಿ ಖರೆ ಏನು ಮಾಡ್ತಿ ಈ ಶರೀರ ಅನ್ನುವಂತ ಸೀರೆ ನಿನಗಾದ್ರೂ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಎಂತಿಂತ 33 ಕೋಟಿ ದೇವನ ದೇವತೆಯರಿಗಾದ್ರೂ ಸೈತಿ ಸೀರೆ ಬೆನ್ನ ಬಿಟ್ಟಿಲ್ಲ ಅರೇ ಬ್ರಹ್ಮಾದಿಗಳಿಗೆ ಬಿಟ್ಟಿಲ್ಲ ಇದು ಮಾಯಾ 7 ಪದರ ಸೀರೆ ಐತ್ಲೇ ಇದು ಐತಿಲ್ಲ ಸುವಿಚಾರನ ತನು ಮನಸ ಆಸಾಂ ಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನೆ ಅನ್ನುವಂಥದ್ದು 7 ಪದರ ಸೀರೆ ನಾವಂಗ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಬಿಡಂಗೂ ಇಲ್ಲ ಅದೇ ಹಂಗ್ ಬಿಡ್ತದೆ ಆ ಜೀವಾತ್ಮ ಅನ್ನುವಂತ ದೇವರಿಗೆ ಆದ್ರೂ ಸಹಿತ ಈ 7 ಪದರ ಸೀರೆ ಬೇಕಲ್ಲ ರಕ್ತದ ಅಭಿಷೇಕ ಇರ್ಬೇಕ ಹಂಗ ಅವಂಗಾದ್ರೂ ಆ ಸೀರೆ ಬೆನ್ನ ಬಿಟ್ಟಿಲ್ಲ ಮತ್ತ ನಿಮ್ಮ ಗಣಪತಿನೇನು ತರ್ತಿರ್ಲೆ ನಿಮ್ಮ ಗಣಪತಿ ಆದ್ರೂ ನಮ್ಮ ಹೆಣ್ಣಿನ ಕುಬುಸ ಬೆನ್ನ ಬಿಟ್ಟಿಲ್ಲ ಬೇಕ ಅವಂಗ ಆದ ಬೇಕಪ್ಪ ಬೇಕಲ್ಲ ಮತ್ತ ಇನ್ನ ಗಂಡ ದೇವರು ದೊಡ್ಡ ಮಂದಿ ಒಟ್ಟ ಸೀರೆ ಹಚ್ಕೊಳ್ಳಾರ್ದ ಕಡಿಯಾಕಾಗ್ತ ನಂದಿ ಇವತ್ತು ಅಂದಲ್ಲ ನಿಮ್ಮ ಅಪ್ಪ ಅಲ್ಲ ನಿಮ್ಮ ಮುತ್ಯ ಸೀರೆ ಉಟ್ಟಾನ ಹೇಳ್ತಾನ ಕೇಳ ಇದು ಹೊಲದ ಸೀರೆ ಒಟ್ಟ ಹಚ್ಕೊಳ್ಳಾರ್ದ ಇರ್ತಾನ ಹೌದ ತಮ್ಮ ಸತ್ಯಭಾಮಿ ಪೂಜೆ ಹಾಕಿಳ ತನ್ನ ಮನೆಯಾಗ ಹೆಸರು ಒಟ್ಟ ಹೋಗ್ತಿದ್ದಿಲ್ಲೋ ಆಗ ಗಳಿಗ್ಯಾಗ ಸ್ವತಃ ಕೃಷ್ಣ ಕೂತ ವಿಚಾರ ಮಾಡ್ಯಾನ ತನ್ನ ಮನದಾಗ ಗಣಸರು ಒಟ್ಟ ಹೋಗುವುದಿಲ್ಲ ನಾನು ಹೆಂಗ ಹೋಗಲ್ಲ ಅಂತ ಏನ್ ಮಾಡ್ತಾನೆ ಏ ಸೀರೆ ಉಡ್ಬೇಕಂತ ವಿಚಾರ ಮಾಡ್ಯಾನ ಅವಾಗ ಸ್ವತಃ ಕೃಷ್ಣ ಕೂತ ಸೀರೆ ಉಟ್ಟ ಒಂದೇ ಕೈಯಾಗ ಸೀರೆ ಉಟ್ಟ ಉಡವಲ್ಯಾಕ ಕೂಸಿನ ಒಂದ ತಂದಿದ್ದಾಗ ತಂದಲ್ಲ ಒಂದ ಗಂಡ ಕೂಸಿನ ತಂದನಪ್ಪ ತನ್ನ ಕೈಯಾಗ ನನಗ ಜರ ಸಂಶಯ ಬರ್ತದ್ರಪ್ಪ ಕೂಸಿನ ಒಳಗ ಹಿಂದಕಿನ ಸಂದಿನ್ಯಾಗ ಒಂದ ಮಾತ ಹೇಳಿದ್ಯೋ ನನಗ ಏ ಗಂಡ ಇರಲಾರ ಒಟ್ಟ ಮಕ್ಕಳಾಗುವುದಿಲ್ಲ ಅಂದಿ ಹೇಳಲ್ಲ ಏ ಗಂಡಸ ಮಗ ಕೂತ ಗಂಡ ಕೂಸಿನ ತರುವಾಗ ಆ ಕೃಷ್ಣಗ ಯಾವ ಗಂಡ ಇದ್ದ ದೇವ ಲೋಕದಾಗ ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮಸೇನ ಏನ್ ಮಾಡಿದ್ದ ನಿಮ್ಮ ಭೀಮ ಸಹಿತ ಸೀರೆ ಒಟ್ಟ ನಿತ್ತು ಕ್ಷಣದಾಗ ನನ್ನ ಸೀರೆ ಉಟ್ಟ ಹೋದ ತಮ್ಮ ಗಡಿ ಮನೆಯಾಗ ಸೀರೆ ಉಟ್ಟ ವಾದ ಮಾಡ್ಯಾನಪ್ಪ ಕೀಚಕ ಅವಾಗ
ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಹೌದಲ್ಲ ಏ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳಿ ನಿಂತ ಅವಾಗ ಇದು ಭಸ್ಮಾಸೂರ ಮಳ್ಳ ಆಗಿತ್ತ ಸೀರೆಯ ಒಳಗ ಇದು ಹೊಲದ ಮೂರ ಲೋಕದ ಗಂಡ ಅರಸುನ ಅಂತಾರ ಹೇಳ್ತಾರಲ್ಲ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ 12 ವರ್ಷ ವನವಾಸ ಬತ್ತೋ ಆಗಿನ ಕ್ಷಣದಾಗ ಏ 12 ವರ್ಷ ವನವಾಸ ಬತ್ತ 1 ವರ್ಷ ಅಜ್ಞಾತವಾಸ ಹೌದು ತಂಗಿ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಅರ್ಜುನ ಸಹಿತ ಸೀರೆ ಉಟ್ಟ ನಿತ್ತು ಆವಾಗ ಇದೇ ನಿನ್ನ ಅರ್ಜುನ ಸೀರೆ ಉಟ್ಟ ಕೇಳ ಏನ್ ಮಾಡ್ತಿದ್ದ ಭರತನಾಟ್ಯ ಕಲಸು ಹೆಂಗಸ ಆಗಿ ನಿತ್ಯದ ಮನೆಯಾಗ ಅಲ್ಲಿ ಭ್ರಮಿಳೆ ಅಂತ ನಾಮ ಬಂದದ ನಿಮ್ಮ ಅರ್ಜುನಗ ಇವ್ರು ಎಲ್ಲ ಹೊರಗ ಬಂದ ಮ್ಯಾಲ ಹುಟ್ಟಾರ ಆವಾಗ ಏ ಹೊಟ್ಟೆ ಆಗಿರ್ತಾವ ಒಬ್ಬ ನಿಮ್ಮ ಗಂಡ ದೇವರ ಸೀರೆ ಊಟ ಯಾರ ತಂಗಿ ಏ ಇವ್ರ ಗಂಡ ದೇವರ ಒಬ್ಬ ಇದ್ದು ಆವಾಗ ತಾಯಿ ಅಂಜನಾ ದೇವಿ ಗರ್ಭವತಿ ಇದ್ದು ಆವಾಗ ಅಂಜನಾ ದೇವಿ ಹೊಟ್ಟಿ ಒಳಗ ಹನುಮಂತ ಕೂತಾವಾಗ ಖರೆ ಐತಲ್ಲ ನನ್ನ ಶರೀರ ಮಾತ್ರ ತೋರ್ಸವಲ್ಲ ಬಂದ ಜಗದಾಗ ಒಂದ ಚೋಟಿ ಅರಿಬಿ ನುಂಗ ಯವ್ವ ನಿನ್ನ ಹೊಟ್ಯಾಗ ಅದನ್ನ ಕೈಪ ಮಾಡಿ ಕಟ್ಕೊಂಡು ಬರ್ತ ನಂದು ಜಗದಾಗ ಏ ನನ್ನ ತಾಯಿ ಅಂಜನಾ ದೇವಿ ಚೋಟಿ ಅರಿಬಿ ನುಂಗಿದ ಬಾಳೆಗ ಏನ್ ಮಾಡ್ತಾಳು ಏ ಕೈಪ ಮಾಡಿ ಕಟ್ಕೊಂಡು ನಿಮ್ಮ ಹನುಮಪ್ಪಿದರಾಗ ಆಮ್ಯಾಲ ಜಿಗದ ಹೊರಗ ಬಂದ ಧರುಣಿಯ ಮ್ಯಾಗ ಒಂದಾಲ ಎರಡಾಲ ಲಿಸ್ಟ್ ಸಮೇತ ಹೌದು ಹೌದಲ್ಲ ಈಸ್ ಬಂದವ್ರಿಗೆ ಹೊಳಿ ಭಾಳ ಈಡಲ್ಲ ಅಲ್ಲ ಈಸ್ ಬಂದವ್ರಿಗೆ ಹೊಳಿ ಭಾಳ ಈಡಲ್ಲ ನೀ ನನ್ನ ಜೋಡಲ್ಲ ಜೋಡನು ಅಲ್ಲ ಸೋಮ ಬೇಕಾಗಿ ಸುಮ್ ಜಕ್ಕೊಂಡು ಹೋಗೋದು ಜಕ್ಕೊಂಡು ಹೋಗು ಸೀರೆ ಒಟ್ಟ ಸನೇಕ ತಗೊಳ್ಳಾರ್ದ ಆಗತ್ತ ನಂದಲ್ಲ ಆ ಸೀರೆ ಊಟ ತಿರ್ಗ್ಯಾವ ಮೊದಲ ಆತನ ಬಿಡಿಸ್ಕೊಂಡು ಬರೋಗಿಲ್ಲ ಹೋಗಿ ಹೌದು ಹೌದಲ್ಲ ಕೃಷ್ಣ ಸೀರೆ ಉಟ್ಟ ಉಟ್ಟ. ಭೀಮ ಸೀರೆ ಉಟ್ಟ